ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನಕ್ಕೆ ಅಡ್ಡಿಪಡಿಸಲು ಎಂಇಎಸ್ ಮಹಾಮೇಳವ ನಡೆಸಲು ಮುಂದಾಗಿದ್ದು, ಈಗಾಗಲೇ ಅನುಮತಿಯನ್ನ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಈ ಬೆನ್ನಲ್ಲೇ ಶಿವರಾಮೇಗೌಡ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿ ಎಂಇಎಸ್ ಪುಂಡಾಟಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಮಹಾಮೇಳವ ನಡೆಸಲು ಅವಕಾಶವನ್ನ ಕೊಡಬಾರದು. ಮಹಾರಾಷ್ಟ್ರಕ್ಕೆ ಕರ್ನಾಟಕದಿಂದ ಸಂಚರಿಸುವ ಬಸ್ಗಳಿಗೆ ಬೆಂಕಿ ಹಚ್ಚುವ ಎಚ್ಚರಿಕೆ ನೀಡುತ್ತಿರುವ ಎಂಇಎಸ್ ಪುಂಡರಿಗೆ ಕನ್ನಡಿಗರು ತಕ್ಕ ಪಾಠವನ್ನ ಕಲಿಸುತ್ತೇವೆ. ಕೇವಲ ಕರ್ನಾಟಕದ ಬಸ್ ಮಾತ್ರ ನಿಮ್ಮಲ್ಲಿ ಬರಲ್ಲ, ಮಹಾರಾಷ್ಟ್ರದ ಬಸ್ ಕರ್ನಾಟಕಕ್ಕೂ ಬರುತ್ತೆ ಅಂತ ಎಚ್ಚರಿಕೆಯಿಂದ ಇರಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಳಿಕ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸೋಮವಾರದಿಂದ ಬೆಳಗಾವಿಯಲ್ಲಿ ನಡೆಯತಕ್ಕಂತ ಕರ್ನಾಟಕ ಸರ್ಕಾರದ ಅಧಿವೇಶನದ ಪರ್ಯಾಯವಾಗಿ ಈ ಎಂಎಸ್ ಪುಂಡ್ರು ಅವರು ಈಗಾಗಲೇ ಸರ್ವನಾಶ ಆಗಿದ್ದಾರೆ. ಇರ್ತಕ್ಕಂಥವರು ಅನಾವಶ್ಯಕವಾಗಿ ಸರ್ಕಾರದ ಅಧಿವೇಶನದ ವಿರುದ್ಧವಾಗಿ ಮಹಾಮೇಳವನ್ನ ನಡೆಸ್ತಕ್ಕಂಥ ಪದ್ಧತಿಯನ್ನ ಬಹಳ ದಿವಸದಿಂದಲೂ ಕುಚೋದ್ಯವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈಗಾಗಲೇ ಹಿಂದೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ. ಈ ಬಾರಿನೂ ಅವರು ಅನೇಕ ಬೆತ್ತುಗಳಿಂದ ನಾವು ಈ ಮಹಾಮೇಳವನ್ನ ನಡೆಸ್ತೇವೆ, ಕರ್ನಾಟಕದ ಸರ್ಕಾರದ ಬಸ್ಗಳನ್ನ ನಾವು ಸುಟ್ಟಾಕ್ತೀವಿ, ನಮ್ ಗಡಿ ಒಳಗೆ ಬಂದ್ರೆ ಗೂಂಡಾ ರೀತಿಯಲ್ಲಿ ದುಷ್ಟತನದಲ್ಲಿ ಎಂಇಎಸ್ ಗೂಂಡಾಗಳು ಪ್ರತಿ ಬಾರಿ ಮಹಾರಾಷ್ಟ್ರದ ಪುಂಡ ರಾಜಕಾರಣಿಗಳನ್ನ ಬೆಳಗಾವಿಗೆ ಗಡಿಗೆ ಕರೆದಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕವನ್ನ ಯಾವಾಗಲೂ ಅಶಾಂತಿ ಉಂಟು ಮಾಡ್ತಾರೆ. ಈ ಪೊಲೀಸ್ ಇಲಾಖೆ ಅದು ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಮಹಾಮೇಳಕ್ಕೆ ಆಸ್ಪದ ಕೊಡಬಾರದು. ಶಿವಸೇನೆ ಎಂಇಎಸ್ ಪುಂಡ್ರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಕನ್ನಡ ಪರ ಹೋರಾಟಗಾರರು ಇಲ್ಲಿವರೆಗೂ ಏನೋ ಒಂದು ತಮ್ಮ ದೈತ್ಯ ಶಕ್ತಿನ ತೋರಿಸ್ಕೊಂಡ್ ಬಂದಿದ್ದಾರೆ. ಆ ಎಂಇಎಸ್ ಮತ್ತು ಶಿವಸೇನೆ ಗುಂಡಗಳಿಗೆ ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂಥ ಪುಂಡ ರಾಜಕಾರಣಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ತಿಳಿಸಕ್ಕೆ ಇಚ್ಛೆ ಪಡ್ತದೆ. ಕೊಲ್ಲಾಪುರದಲ್ಲಿ ಇವ್ರ ನಮ್ಮ ಏನಾದ್ರು ಇಲ್ಲಿ ಮಹಾಮೇಳಕ್ಕೆ ಅನುಮತಿ ಕೊಡದಿದ್ರೆ ಅಲ್ಲಿ ಕರ್ನಾಟಕ ಬಸ್ಗಳನ್ನ ತಡಿತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಮುಟ್ಟಾಳರಿಗೆ ಅರಿವಿಲ್ಲ. ಬರೀ ಕರ್ನಾಟಕದ ಬಸ್ ಮಾತ್ರ ಕೊಲ್ಲಾಪುರಕ್ಕೆ ಹೋಗಲ್ಲ, ಮಹಾರಾಷ್ಟ್ರ ಬಸ್ಸನ್ನ ಕರ್ನಾಟಕಕ್ಕೆ ಬರಬೇಕು. ಅದನ್ನ ಅರ್ಥ ಮಾಡ್ಕೊಂಡ್ಲಿ ಗಾಜಿನ ಮೇಲೆ ಕುಳಿತು ಕಲ್ಲಿಡಿಯೋ ಕೆಲಸ ಮಾಡಬಾರ್ದು. ಅವ್ರು ಒಂದ್ ವೇಳೆ ಆ ಶಕ್ತಿ ಇದೆ ಮಾಡಿ ತೋರಿಸ್ಲಿ, ಅದಕ್ಕೆ ಪ್ರತಿಯಾಗಿ ಹೋರಾಟಗಾರರು ತಕ್ಕ ಪಾಠವನ್ನ ಕಲಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಲ್ಲ, ಈಗ ಪ್ರತಿ ವರ್ಷ ಅಧಿವೇಶನ ಮತ್ತೆ ಇದಾಗಷ್ಟೇ ಬೆಂಗಳೂರಿನ ಹೋರಾಟಗಾರ ತರ್ತಾರೆ, ಒಳ್ಳವ್ರಿಗೆ ಬೆಳಗಾವಿನೇ ನೆನಪಾಗೋದಿಲ್ಲ. ರಾಜ್ಯೋತ್ಸವ ಸಂದರ್ಭದಲ್ಲಿ ಹಿಂದಿನ ದಿನ ಬರ್ತೀರಿ, ಮತ್ತೆ ಹೋದ್ರೆ ಬರೋದು ನೀವು ಮುಂದಿನ ವರ್ಷ. ಸಾಂಪ್ರದಾಯಿಕವಾದ ಪ್ರಶ್ನೆಗಳು ಬೆಳಗಾವಿ ಗಡಿ ವಿಷಯದಲ್ಲಿ ಬೆಂಗಳೂರಿಂದ ಎಷ್ಟು ಧ್ವನಿಗಳು ಬಂದಿದೆ ಅಂತ ತಿಳ್ಕೊಳ್ಳಿ. ಬೆಳಗಾವಿಯ ಮಹಾಪೌರನಿಗೆ ಮಸಿ ಬೆಳೆದಿದ್ದೆಲ್ಲಿಂದ ಅಂತ ತಿಳ್ಕೊಳ್ಳಿ. ಇಲ್ಲಿನ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ಶಕ್ತಿಯನ್ನ ತುಂಬಿದ್ದು ನಮ್ಗೆ ಯಾವುದೇ ಗಡಿ ಭಾಗಗಳಿಲ್ಲ ಸರ್, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ. ಯಾವುದೇ ಬೆಳಗಾವಿ ಅಸ್ಮಿತೆಗೆ ಧಕ್ಕೆ ಬಂದಾಗ ಕನ್ನಡ ಪರ ಹೋರಾಟಗಾರರು ಎಲ್ಲಾ ದಿಕ್ಕುಗಳಿದ್ದನು ಬೆಳಗಾವಿಗೆ ಬಂದು ಪೂರಕವಾದ ಬೆಂಬಲವನ್ನು ಕೊಟ್ಟಿದ್ವಿ, ಈಗಲೂ ಕೊಡ್ತೀವಿ, ಇನ್ನು ಮುಂದೆನೂ ಕೊಡ್ತೀವಿ. ಗಡಿಯಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ, ಕನ್ನಡ ಶಾಲೆಗಳು ಅಧೋಗತಿ ಎಷ್ಟು ಶಾಲೆಗಳು ಆತರ ಇದಾವೆ, ಅದಕ್ಕೇನು ಧ್ವನಿ ಎತ್ತೀರಾ? ಅದು ನಾನು ಕನ್ನಡ ವಿರೋಧಿಗಳು ಅನ್ನೋಕ್ಕಿಂತ ಸರ್ಕಾರದ ಇಚ್ಛಾಶಕ್ತಿ ಇದರಲ್ಲಿ ಬಹಳ ಕಮ್ಮಿ ಇದೆ. ಸರ್ಕಾರದ ಮೇಲೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಿಂದೆ ಇದ್ರಲ್ಲ ಸಿ ಸೋಮಶೇಖರ್ ಅವರು, ಅವ್ರ ಮುಖಾಂತರ ನಾವು ಸರ್ವೆ ಮಾಡಿಸಿ ಇದಕ್ಕೆ ಸರ್ಕಾರದ ಪೂರಕವಾದ ವರದಿ ಕೊಟ್ಟಿದ್ವಿ. ಆ ವರದಿ ಕಾಗದದ ಮೇಲೆ ಇದೆ, ಅದನ್ನ ಜಾರಿಗೆ ಬರುವಂತ ಕೆಲಸವನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ತಿಳಿಸಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.